ನಾಯಿಯನ್ನ ಹುಡುಕೋಕ್ ಹೋದವನ ದುರಂತ ಅಂತ್ಯ ಆಗಿದೆ. ರೈಲು ಡಿಕ್ಕಿ ಹೊಡೆದು ಬಾಲಕ ಯೋಗೇಂದ್ರ ಸಾವನ್ನಪ್ಪಿದ್ದಾನೆ. ಈ ಬಾಲಕ ಯೋಗೇಂದ್ರ ಏನಿದ್ದಾನೆ, ನಾಯಿಯನ್ನ ಹುಡುಕೋಕ್ ಹೋಗಿ ದುರಂತ ಅಂತ್ಯ ಕಂಡಿದ್ದಾನೆ. ನಾಯಿಯನ್ನು ಹೊಡ್ಕೊಂಡು ರೈಲ್ವೆ ಟ್ರ್ಯಾಕ್ ಬಳಿ ಹೋಗ್ತಾನೆ. ರೈಲು ಡಿಕ್ಕಿ ಹೊಡೆದು ಬಾಲಕ ಯೋಗೇಂದ್ರ ಸಾವನ್ನಪ್ಪಿದ್ದಾನೆ. ನೆಲಮಂಗಲದ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ಈ ಒಂದು ದುರ್ಘಟನೆ ನಡೆದು ಹೋಗಿದೆ. 2 ದಿನಗಳ ಹಿಂದೆ ಸಾಕು ನಾಯಿ ಕಾಣೆಯಾಗಿತ್ತು. ಸಾಕು ನಾಯಿ ಕಾಣೆಯಾಗಿದ್ದಕ್ಕೆ ಯೋಗೇಂದ್ರ ಮರನೊಂದಿದ್ದ. ಅಶ್ವಾನವನ್ನು ನಾನು ಹುಡುಕ್ತೀನಿ, ಎಲ್ಲಿದೆ ಹೋಗಿದೆ ಅನ್ನುವಂಥದ್ದನ್ನ ನಾನು ಪತ್ತೆ ಹಚ್ತೀನಿ ಅಂತ ಹುಡುಕೋಕ್ ಹೊರಟಿದ್ದ. ತಂದೆ ತಾಯಿಗೂ ಕೂಡ ತಿಳಿಸದೆ ನಾಯಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದ. ಈ ವೇಳೆ ರೈಲು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಬಾಲಕ ದುರ್ಮರಣ ಹೊಂದಿದ್ದಾನೆ. ಮಗನನ್ನ ನೆನೆದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಶವಂತಪುರ ರೈಲ್ವೆ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಯೋಗೇಂದ್ರ ಏನಿದ್ದಾನೆ, ಮನೆಯ ಸಾಕು ನಾಯಿ ನಾಪತ್ತೆಯಾಗಿರುತ್ತೆ, ಕಾಣೆಯಾಗಿರುತ್ತೆ. ಸದ್ಯಕ್ಕೆ ತಂದೆ ತಾಯಿಗೂ ಕೂಡ ಹೇಳದೆ ಆತ ಆ ನಾಯಿಗಾಗಿ ಹುಡುಕಾಟವನ್ನು ಶುರು ಮಾಡಿರ್ತಾನೆ. ಹುಡ್ಕೊಂಡು ರೈಲ್ವೆ ಗೇಟ್ ವರೆಗೂ ಬಂದಿರ್ತಾನೆ. ಟ್ರೈನ್ ಬರೋದು ಆತನಿಗೆ ಗೊತ್ತಿರೋದಿಲ್ಲ. ಹುಡುಕಾಟ ಮುಂದುವರೆಸಿರ್ತಾನೆ. ಸಡನ್ ಆಗಿ ರೈಲು ಬಂದು ಗುದ್ದೇ ಬಿಟ್ಟಿದೆ. ಸದ್ಯಕ್ಕೆ ಯೋಗೇಂದ್ರ ಸಾವನ್ನಪ್ಪಿದ್ದಾನೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಶವಂತಪುರ ರೈಲ್ವೆ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. 2 ದಿನಗಳ ಹಿಂದೆಯಷ್ಟೇ ಅವರು ಸಾಕಿದ್ದಂಥ ಸಾಕು ನಾಯಿ ಮಿಸ್ ಆಗಿತ್ತು, ಕಾಣೆಯಾಗಿತ್ತು. ಹುಡ್ಕೊಂಡು ಬರ್ತೀನಿ ನಾನು ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಆದರೆ ಪೋಷಕರಿಗೆ ಮಾಹಿತಿಯನ್ನು ತಿಳಿಸಿರೋದಿಲ್ಲ. ಎಲ್ರಿಗೂ ಕೂಡ ನಾಯಿ ಅಂದ್ರೆ ಬಹಳ ಪ್ರೀತಿ ಇರುತ್ತೆ. ಈತ ತುಂಬಾನೇ ಆ ನಾಯಿಯನ್ನ ಪ್ರೀತಿ ಮಾಡ್ತಾ ಇರ್ತಾ ಸಾಕಿದ್ದ. ಈತ ಲಾಂಗ್ ಜಂಪ್ ಕ್ರೀಡಾಪಟು ಕೂಡ ಆಗಿದ್ದ. ಶಾಲಾ ಹಂತದಲ್ಲಿ ಹಲವಾರು ಪ್ರಶಸ್ತಿಯನ್ನು ಗಳಿಸಿದ್ದ ಬಾಲಕ. ಸದ್ಯಕ್ಕೆ ಈತ ರೈಲು ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾನೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು. ಈ ಬಾಲಕನೇ ಅಶ್ವಾನವನ್ನ ಹೊಡ್ಕೊಂಡು ಹೋಗಿ ರೈಲು ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾನೆ. ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ಈ ಒಂದು ದುರ್ಘಟನೆ ನಡೆದು ಹೋಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮನುಕುಮಾರ್, ಯಾವಾಗ ಆಗಿರುವ ದುರ್ಘಟನೆ ಇದು? ಎಷ್ಟು ದಿನಗಳ ಹಿಂದೆ ಆ ಶ್ವಾನ ಕಾಣೆಯಾಗಿತ್ತು? ಸದ್ಯಕ್ಕೆ ಪೋಷಕರು ಈ ಬಗ್ಗೆ ಏನ್ ಹೇಳ್ತಿದ್ದಾರೆ? ಯಶ್ ಧನಸ್ಸು ಪೂಜಾರಿ, 2 ದಿನಗಳ ಹಿಂದೆ ಸಾಕು ನಾಯಿ ಕಾಣೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಯುವಕ ಯೋಗೇಂದ್ರ ಇರ್ತಾನೆ. ಈತ 2 ದಿನಗಳಿಂದ ಸಹ ನಾಯಿಯನ್ನ ಹುಡುಕಾಟದಲ್ಲಿ ಇರ್ತಾನೆ. ಈ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ಸಾಕಷ್ಟು ಆತಂಕದಲ್ಲಿ ಮತ್ತೆ ಸಾಕಷ್ಟು ದುಃಖಿತನಾಗಿರ್ತಾನೆ. ಹಾಗಾಗಿ ಕಳೆದ ರಾತ್ರಿ ಕೂಡ ನಾಯಿಯನ್ನ ಹುಡುಕೋದಕ್ಕೂ ಸಹ ಮುಂದಾಗಿರ್ತಾನೆ. ಬೆಳಗ್ಗೆ ತಂದೆ ತಾಯಿಗೆ ತಿಳಿಸಿದ ನಾಯನ್ನ ಹುಡುಕಲು ಹೋಗಿದಂತ ವೇಳೆ ರೈಲ್ವೆ ನಿಲ್ದಾಣ ಅಂದ್ರೆ ಮುದ್ದಿನಹಳ್ಳಿ ರೈಲ್ವೆ ನಿಲ್ದಾಣ ಇದೆ. ಆ ರೈಲ್ವೆ ನಿಲ್ದಾಣದ ಬಳಿ ಈಗ ಅಪಘಾತ ಆಗಿರುವಂತದ್ದು. ಪ್ರಮುಖವಾಗಿ 2-3 ದಿನಗಳಿಂದಲೂ ಕೂಡ ತನ್ನ ಸ್ನೇಹಿತರು ಮತ್ತೆ ಕುಟುಂಬಸ್ಥರು ಮತ್ತೆ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಸಹ ಆ ಶ್ವಾನವನ್ನು ಹುಡುಕ್ತಾ ಇರ್ತಾನೆ. ಆದ್ರೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಹಾಗಾಗಿ ಬೆಳಗ್ಗೆ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ನ ಬಳಿ ಬಂದಿರಬಹುದು ಅಂತ ನಿಟ್ಟಿನಲ್ಲಿ ಆ ಕಡೆ ಕೂಡ ಹೋಗಿದಂತ ಸಮಯದಲ್ಲಿ ಈ ಅವಘಡ ನಡೆದಿರುವಂತದ್ದು. ಸದ್ಯ ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಸಹ ಮುಂದುವರಿಸಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮನುಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.